ಎಲೆಕ್ಟ್ರಿಕ್ ಬಸ್ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಾವು ಇದನ್ನು ಹಾಕಿರುವಂತ, ಅಂದ್ರೆ ಬೆಂಗಳೂರಲ್ಲಿ ನಾವು ಬಸ್ ಅನ್ನು ನೋಡಿದ್ರು ಕೂಡ ಅದು ಕರ್ನಾಟಕ ಸಾರಿಗೆ ವ್ಯವಸ್ಥೆ ಒಂದು 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 ಬಸ್ಗಳು, ಆದ್ರೆ ಪ್ರೈವೇಟ್ ಆಗಿ ನಾವು ಹಾಕಿರುವಂತದ್ದು ಇದೇ ಮೊದಲು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಈ ಬಸ್ಸಿನ ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಕ್ ಏನ್ ಚಾರ್ಜ್ ಮಾಡಿದ್ರೆ ಒಂದು ಫುಲ್ ಚಾರ್ಜ್ಗೆ ಇದು 200 ಕಿಲೋಮೀಟರ್ ಓಡುವಂತ ರೇಂಜ್ ಇದೆ. ಮತ್ತು AC ಬಸ್ಸಸ್ ಇದೆ. ಮತ್ತು ಡ್ರೈವಿಂಗ್ ಇದು ನೋಡಿದ್ರೆ ಆಟೋಮೆಟಿಕ್ ಬಸ್ಸಿನ ಏನು ವಿದೌಟ್ ಗೇರ್ ಬಸ್ ಡ್ರೈವ್ ಮಾಡ್ತಾರೆ. ಸೊ ಇದೆಲ್ಲ ವಿಶೇಷ. ಮತ್ತು CC ಕ್ಯಾಮರಾಸ್ ಇದೆ, ಸೇಫ್ಟಿ ಫೀಚರ್ಸ್ ಇದೆ, ಬಸ್ ಲೋ ಫ್ಲೋರ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಬಾಕಿ ಜಿಲ್ಲೆಯಲ್ಲಿ ಜನರು ಬಸ್ ಅನ್ನು ಕಾಯ್ತಾರೆ, ಆದ್ರೆ ಇಲ್ಲಿ ಬಸ್ ಜನರನ್ನು ಕಾಯುವಂತದ್ದು. ಇವತ್ತು ಎವ್ರಿ ಮಿನಿಟ್ಗೆ ಒಂದೊಂದು ಬಸ್ ಇದೆ. ಈ ಬಸ್ ನಮ್ಮ ರೂಟ್ ನಂಬರ್ 27 ಅಂದ್ರೆ ಮಂಗಳಾದೇವಿಯಿಂದ ವಯ ಹತ್ತಾವರ ಸ್ಟೇಟ್ ಬ್ಯಾಂಕ್ ರೂಟ್ ಅಲ್ಲಿ ಸಂಚಲಿಸ್ತದೆ. ಪರ್ ಡೇ ನಮ್ದೊಂದು 175 ಕಿಲೋಮೀಟರ್ ಓಡ್ತದೆ ಈ ಬಸ್. ಮತ್ತೆ 19 ಟ್ರಿಪ್ ಗಳನ್ನು ಮಾಡ್ತದೆ. ರೇಟ್ ಸೇಮ್ ಇರ್ತದೆ. ಅಂದ್ರೆ ಸರ್ಕಾರದ AC ಬಸ್ಸಿಗೆ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶಗಳು ಇರ್ಬೋದು, ಆದ್ರೆ ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಹೈಕ್ ಗಳನ್ನು ಮಾಡುದಿಲ್ಲ. ಯಾವ ರೀತಿ ಬೇರೆ ಬಸ್ಗೆ ಯಾವ ರೇಟ್ ಇದೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೇವೆ. ಅದೇ ಈ ಬಸ್ ಅಲ್ಲಿ ಈಗ ನಿಮ್ಗೆ ಸೇಫ್ಟಿ ಫೀಚರ್ ಆಗಿ 7 CC ಕ್ಯಾಮರಾ ಇದೆ. ಅದು ನಮ್ಮ ಡ್ಯಾಶ್ ಬೋರ್ಡ್ ಇದೆ, ಅದಕ್ಕೆ ಡ್ರೈವರ್ನವರೇ ಅದನ್ನು ಮಾನಿಟರ್ ಮಾಡುವಂತದ್ದು, ಮತ್ತು ರಿವರ್ಸ್ ಗೇರ್ ಇದೆ. ಸೊ ಇದೆಲ್ಲ ಸೇಫ್ಟಿ ಫೀಚರ್ ಗಳಲ್ಲಿ ಬರುತ್ತೆ. ಇದು ನಾಳೆ ಕಂಪನಿಯಿಂದ ಇದೊಂದು ನ್ಯೂಟನ್ ಅವರ ವತಿಯಿಂದ ಇದು 26 ಗೆ ಲಾಂಚ್ ಆಗ್ತದೆ, ಅಂದ್ರೆ ನಾಳೆ. ಬಟ್ ನಾವು ರಿಜಿಸ್ಟ್ರೇಷನ್ ಮತ್ತು ಬೇರೆ ಬೇರೆ ಸರ್ಕಾರದ ಈ ವ್ಯವಸ್ಥೆ ಇರೋದ್ರಿಂದ, ಪೇಪರ್ ವರ್ಕ್ ಇರೋದ್ರಿಂದ 1 ವಾರ 1-2 ವಾರದಿಂದ ನಾವು ಅದನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ